ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ನಾವು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕ್ಯಾಂಪಿಂಗಿಗೆ ಹೋಗ್ತಾ ಇದ್ದೀವಿ. ಕ್ಯಾಂಪಿಂಗಿಗೆ ಫಸ್ಟ್ ಟೈಮ್ ಎಲ್ಲ ಹೋಗ್ತಾ ಇರೋದು, ಹೋಗಿದ್ದೀವಿ. ಬಟ್ ಈ ಸರಿ ಏನು ಸ್ಪೆಷಲ್ ಅಂದರೆ ನಾವು ಟೆಂಟ್ ಹಾಕ್ತಾ ಇದ್ದೀವಿ. ಸೊ ಹೊಸ ಟೆಂಟ್ ತಗೊಂಡಿದ್ವಿ. ಆ್ಯಕ್ಚುಲಿ ನನಗೆ ಟೆಂಟ್ ಹಾಕಿ ವುಡ್ಸಲ್ಲಿ ಮೌಂಟೇನ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ತುಂಬಾ ಇಷ್ಟ. ಹಾಗಾಗಿ ನನ್ನ ಹಸ್ಬೆಂಡ್ ಈ ವರ್ಷ ಬರ್ಡೇಗೆ ನನಗೆ ಈ ಟೆಂಟ್ನ ಗಿಫ್ಟ್ ಮಾಡಿದ್ದಾರೆ. ಅದನ್ನ ಟ್ರಯಲ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಅದಕ್ಕೆ ಒನ್ ಡೇ ಅಷ್ಟೇ ಚೂಸ್ ಮಾಡಿರೋದು. ಸೊ ಎಲ್ಲ ವರ್ಕ್ ಆದ್ರೆ ಸಮ್ಮರಲ್ಲಿ ಒಂದ್ 4-5 ದಿನ ಅಥವಾ 1 ವೀಕ್ ಟೆಂಟಿಂಗ್ ಮಾಡೋಣ ಅನ್ಕೊಂಡಿದೀವಿ. ಬನ್ನಿ, ಟೆಂಟ್ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಒಂದು ಕ್ಯಾಂಪಿಂಗ್ ಚೇರ್ಸು, ಈ ತರ ಹೊಸದು 2 ಚೇರ್ ನಾವು ತಗೊಂಡಿದೀವಿ. ಬನ್ನಿ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಇದು ಬಾರ್ಬಿಕ್ಯೂ ಸೆಟ್. ಇದರಲ್ಲಿ ಎಲ್ಲ ಸ್ವೆಟರ್ಸು, ಜಾಕೆಟ್ಸ್ ಎಲ್ಲ ಇದೆ. ಎಲೆಕ್ಟ್ರಿಕ್ ಸ್ಟೋವ್ ಇದೆ ಕುಕ್ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ಸ್ವಲ್ಪ ಫುಡ್ ಐಟಮ್ಸು, ಮಧ್ಯಾಹ್ನ ತಿನ್ನೋದಕ್ಕೆ, ಬ್ಲ್ಯಾಂಕೆಟ್ಸು, ಪಿಲ್ಲೋಸು. ಇದು ಬಂದು ಏರ್ ಬೆಡ್. ಓಕೆ, ದೆನ್ ಒಂದು ಚೇರ್ ಅರಿಯಾದ್ನಾಗೆ. ಇದು ಬಂದು ಸ್ಲೀಪಿಂಗ್ ಬ್ಯಾಗ್. ಇದು ಬಂದು ಟೆಂಟ್ ವಿತ್ ಪಂಪ್. ಈ ಬ್ಯಾಗಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಅರಿಯಾದ್ನಾಗೆ ಸ್ಯಾಂಡ್ ಟಾಯ್ಸು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ ಇದೆ. ಇದು ಬಂದು ಸ್ಮಾಲ್ ಎಲೆಕ್ಟ್ರಿಕ್ ಹೀಟರು, ಇನ್ ಕೇಸ್ ನೈಟ್ ನಮಗೆ ಚಳಿ ಆದರೆ. ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದೀವಿ. ಬಟ್ಟೆ ಬ್ಯಾಗ್ ಔಟ್ಸೈಡ್ ಇದೆ. ಇವಾಗ ಕಾರಲ್ಲಿ ಹಾಕ್ಕೊಂಡು ಹೋಗೋದು. ಕಾರ್ದು ಒಂದು ಸೀಟ್ ನಾವು ಫೋಲ್ಡ್ ಮಾಡಿದ್ದೀವಿ. ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಥಿಂಗ್ಸ್ ಇಡ್ತಾ ಇದ್ದೀವಿ. ಡೂ ಯು ಬಿಲೀವ್ ನಾವು ಒಂದು ದಿನಕ್ಕೆ ಇಷ್ಟೊಂದು ಸ್ಟಫ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇಡೀ ಕಾರ್ ತುಂಬೋಗಿದೆ. ಒಂದು ಚೂರು ಜಾಗ ಇಲ್ಲ ಕಾರಲ್ಲಿ. ಅಲ್ಲಿ ಒಂದು ಬ್ಯಾಗ್. ಲೆಟ್ಸ್ ಗೋ. ನೋಡಿ ನೀವು, ಒಂದು ಸ್ವಲ್ಪನೂ ಪ್ಲೇಸ್ ಇಲ್ಲ. ಗುಲ್ಕು ಕುತ್ಕೊಳ್ಳೋ ಜಾಗ ಬಿಟ್ಟು ಎಲ್ಲ ಜಾಗ ಫುಲ್ ಆಗಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನೋಡ್ರಿ ಇಲ್ಲಿ, ಐ ಆಮ್ ವೆರಿ ಎಕ್ಸೈಟೆಡ್ ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಇವತ್ತು ವೆದರು ಕೂಡ ತುಂಬ ಚೆನ್ನಾಗಿದೆ, 20 degrees. ಓನ್ಲಿ ನನಗೆ ಭಯ ಇರೋದು ಅಂದರೆ ನೈಟ್ ಹೆಂಗೆ ಸರ್ವೈವ್ ಆಗ್ತೀವಿ ಅಂತ. ಹಾಗಾಗಿ ನಾವು ಕ್ಯಾಂಪಿಂಗ್ ಪ್ಲೇಸ್ನ ನಿಯರ್ ಬೈ ಹುಡ್ಕೊಂಡಿದ್ದೀವಿ. ಇನ್ ಕೇಸ್ ನೈಟ್ ನಮಗೆ ಆಗಿಲ್ಲ ಅಂದರೆ ಟು ಕಮ್ ಬ್ಯಾಕ್. ಸೊ ಇಟ್ಸ್ ಜಸ್ಟ್ 25 to 30 minutes ಅಷ್ಟೇ ಇರೋದು. ಯಾ, ಲೆಟ್ಸ್ ಸಿ. ಅಲ್ಲಿ ನೋಡಿ, ನಾವು ಅವ್ರ ಜೊತೆನೇ ಕ್ಯಾಂಪಿಂಗ್ ಹೋಗ್ತಾ ಇರೋದು. ಅವ್ರ ಕಾರು ನಂಬರ್ ಇಲ್ಲ, ಹೆಸರು ಬೇರೆ ತೋರಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಅಭಯ್ ಅಂತ ಇದೆ. ಸೊ ಅವ್ರ ಹೆಸರನ್ನ ಕಾರಿಗೆ ಹಾಕ್ಸ್ಕೊಂಡಿದ್ದಾರೆ. ಆ ಥರನೂ ಹಾಕ್ಸ್ಕೋಬೋದಂತೆ. ನೋಡಿ, ಸೊ ಫೈನಲಿ ನಾವು ಇಲ್ಲಿ ಕ್ಯಾಂಪಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಯಾರು ಇರಲ್ಲ ಅಂತ ನಾವು ಅಂದ್ಕೊಂಡ್ರೆ ತುಂಬ ಜನ ಬಂದಿದ್ದಾರೆ. ನಮಗೆ ಪಿಚ್ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ಹಲೋ. ನೋ ಪ್ಲೇಸ್ ಇನ್ ಅವರ್ ಕಾರ್ ಓನ್ಲಿ. ನೋಡಿ ಎಷ್ಟು ಜನ ಎಲ್ಲ ಕಡೆ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಹಾಯ್ ಹರಿ, ಇಲ್ಲಿ ನೋಡು ಗುಲ್ಕು. ನೋಡಿ, ಅಲ್ಲಿ ಲೇಕ್ ಇದೆ. Why? Oh, he has come. Aha. Check in or check out? Check in now. Go there. No, we just barbecue. Aha, okay. Okay, good. Then we can stay. ಯಾಕೆ why? Could have gone. ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಪಿಚ್ಚು. ಇಲ್ಲಿಂದ ಅಲ್ಲಿವರೆಗೂ ಇಷ್ಟು ಜಾಗದಲ್ಲಿ ನಾವು ಟೆಂಟ್ ಹಾಕೋಬೋದು, 2 ಟೆಂಟು. ಇಲ್ಲಿ ನೋಡಿ, ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ಇಲ್ಲಿ ಸ್ಯಾಂಡ್ ಏರಿಯಾ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಅಲ್ಲಿ ರಿಸೆಪ್ಷನ್ನು. ನೋಡಿ, ಇಲ್ಲಿ ಅಲ್ಲಿಂದ ಎಲೆಕ್ಟ್ರಿಸಿಟಿ ನಮಗೆ ಸಿಗ್ತಾ ಇದೆ.
ನೋಡಿ ಇಷ್ಟು ದೊಡ್ಡ ವೈರ್ ಕೊಟ್ಟಿದ್ದಾರೆ, ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಂದ ನಾವು ಈ ಥರ ತೊಗೊಂಡು ಬಂದ್ಬಿಟ್ಟು ಇಲ್ಲಿಂದ ಎಕ್ಸ್ಟೆನ್ಷನ್ ಬಾಕ್ಸ್ ಹಾಕೊತೀವಿ. ಇಲ್ಲಿ ನೋಡಿ ಎಷ್ಟು ಸ್ಟಫ್ಸ್, ಅಲ್ಲಿ ನೋಡಿ ಅವ್ರ ಕಾರು ಫುಲ್ ಆಗಿದೆ, ನಮ್ಮ ಕಾರು ಫುಲ್ ಆಗಿದೆ, ಒಂದು ಸ್ವಲ್ಪನೂ ಜಾಗ ಇಲ್ಲ. ಇವಾಗ ಫಸ್ಟ್ ಟೆಂಟ್ ತೆಗ್ದ್ಬಿಟ್ಟು ಟೆಂಟ್ನ ಇಲ್ಲಿ ಫಿಕ್ಸ್ ಮಾಡೋಣ. ಕೂಲರು, ಸೊ ದ್ಯಾಟ್ ಎಲ್ಲ ಇಟ್ಟರೆ ತಣ್ಣಗಿರುತ್ತೆ. ಸ್ಮಾಲ್ ಫ್ರಿಡ್ಜ್ ಥರ. ಇದು ಕ್ಯಾಂಪಿಂಗ್ ಚೇರ್ಸ್ ಹೊಸದಾಗಿ ತಗೊಂಡಿರೋದು ನಾವು ಮೊನ್ನೆ. ಕುತ್ಕೋರಿ ಅದನ್ನ. ಸೊ ಕ್ಯಾಪ್ ಗುಲ್ಕು ಕೊಡ್ತೀನಿ. ಇವರು ನೋಡಿ ಟಾರ್ಪೋಲಿನ್ ಹಾಕ್ತಾ ಇದ್ದಾರೆ, ಅದ್ರ ಮೇಲೆ ಟೆಂಟ್ ಹಾಕ್ತಾರೆ. ನಾವು ಡೈರೆಕ್ಟಾಗಿ ಹಾಕ್ತಾ ಇದ್ದೀವಿ. Just have to make it flat. No, I have kept ಅರೆ ಅದಿದೆ ಅಲ್ಲಿ. ಸೊ ಇದಕ್ಕೆ ಪಂಪ್ ಹಾಕ್ಬೇಕು, ಆ ಕಡೆ ಅನ್ಸುತ್ತೆ. ಸೊ ಇಲ್ಲಿ ಪಂಪ್ ಇದೆ, ಹ್ಯಾಂಡ್ ಪಂಪು ಮಾಡ್ಬೋದು, ಎಲೆಕ್ಟ್ರಿಕ್ ಮಾಡ್ಬೋದು. ಆಚೆ ಬಂದ್ಬಿಟ್ಟಿದೆ. ಯಾಕೆ ಲಾಕ್ ಮಾಡಿಲ್ಲ ನೀನು? ಸೊ ಇವಾಗ ಹ್ಯಾಂಡ್ ಪಂಪಲ್ಲೂ ಮಾಡ್ಬೋದು, ಬಟ್ ನಾವಿಲ್ಲಿ ಎಲೆಕ್ಟ್ರಿಕ್ ಪಂಪಲ್ಲಿ ಏರ್ ಹಾಕ್ತಾ ಇದ್ದೀವಿ. ತೋರಿಸ್ತೀನಿ ನಿಮಗೆ. ಇದು ಏರ್ ಹಾಕಿದ್ಮೇಲೆ ಕಾಲಮ್ಸ್ ಹೆಂಗೆ ಸ್ಟ್ಯಾಂಡ್ ಆಗುತ್ತೆ ಅಂತ. ಎತ್ತಬೇಕು ನೀ. ಈ ಕಡೆಯಿಂದ ಮಾಡಬೇಕು. ಸ್ವಲ್ಪ ಎತ್ತಿ ನೀವು, ಮಡ್ಚ್ಕೊಂಡಿರುತ್ತದು. ಯು ಹ್ಯಾವ್ ಟು ಹೋಲ್ಡ್. ಹಿಂಗೆ ಹಾಕ್ಬೋದಾ? ಹೋಲ್ಡ್ ಹೋಲ್ಡ್. ಎತ್ತಿ ಅದನ್ನ. ಸರಿ ಮಾಡಿ ಅದು. ಯಾ ವಿ ಹ್ಯಾವ್ ಟು ಪುಟ್ ದ ನೇಲ್. ಸೊ ಇವಾಗ ಏರ್ ಹಾಕಿದ್ದೀವಿ. 4 ಕಾರ್ನರಿಗೆ ನಾವು ಇದನ್ನು ಟೈ ಮಾಡಬೇಕು. ಸೊ ಇದು 4 ಸೈಡು ಈ ಹುಕ್ನ ಹಾಕಬೇಕು. ಟೆಂಟ್ ಇಟ್ಕೊಳ್ರಿ. ಇದನ್ನು ಒಳಗಡೆ ಈ ಥರ ಹಾಕಬೇಕು. ನೋಡಿ, ಸೊ ಇಲ್ಲಿಂದ ರೋಪ್ ಇದೆ. ರೋಪ್ನ ಕೂಡ ನೋಡಿ ಈ ರೀತಿ ಕಟ್ಟಬೇಕು. ಸೊ ಇದನ್ನು 4 ಎಂಡಲ್ಲಿ ಕಟ್ಟಬೇಕು. ಇಲ್ಲಿ ಸೊ ಇವಾಗ ಈ ಏರ್ ಬೆಡ್ ಹಾಕಿ ಇದಕ್ಕೆ ಏರ್ ಫಿಲ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಅದನ್ನು ಫಿಕ್ಸ್ ಮಾಡಿಬಿಟ್ರೆ, ಇದು ಬ್ಯಾಟ್ರಿ ಆಪ್ರೇಟೆಡ್ ಏರ್ ಪಂಪು. ಸುಮ್ಮನೆ ಹಿಂಗೆ ಇಟ್ಬಿಟ್ರೆ ಏರ್ ಫಿಲ್ ಆಗುತ್ತೆ. ಸೊ ಇದು ಹಂಗೆ ಬಿಟ್ಟರೆ ಒಂದು 2-3 ಮಿನಿಟ್ಸಲ್ಲಿ ಎಲ್ಲ ಏರ್ ಫಿಲ್ ಆಗುತ್ತೆ. ಸೊ ನಮ್ಮ ಟೆಂಟ್ ಇವಾಗ ಆಗಿದೆ.
ಇವಾಗ ಅವ್ರ ಟೆಂಟ್ನ ಫಿಕ್ಸ್ ಮಾಡಬೇಕು. ಸೊ ಇವ್ರ ಟೆಂಟಿಗೆ ಟಾರ್ಪೋಲಿನ್ ಹಾಕ್ತಾ ಇದ್ದಾರೆ. ಅದಕ್ಕೆ ಈಗ 4 ಕಾರ್ನರ್ಸ್ಗೆ ನಾವು ಮೊಳೆ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಟೆಂಟ್ ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಪಕ್ಕ ಹಾಕ್ಕೊಂಡಿದ್ದೀವಿ. ಇವ್ರದ್ದಿಲ್ಲಿ, ನಮ್ದಿಲ್ಲಿ, ಅಲ್ಲೇ ಲೇಕ್ ಇದೆ. ಸೊ ಡೋರ್ ಈಸ್ ಹಿಯರ್ ನೋ. ಈ ಟೆಂಟಿಗೆ ಈ ಥರ ಕಂಬಿ ಇರುತ್ತೆ ನೋಡಿ, ಈ ಥರ ಪೈಪ್ ಥರ ಕೊಟ್ಟಿರ್ತಾರೆ. ಅದನ್ನು ನಾವು ಈ ಥರ ಫಿಕ್ಸ್ ಮಾಡಬೇಕು, ಟ್ರಯಾಂಗಲ್ ಥರ ಫಿಕ್ಸ್ ಮಾಡಿ ಆಮೇಲೆ ಟೆಂಟ್ನ ಕಟ್ಟಬೇಕು. ಇದು ಇವಾಗ ನೋಡಿ 4 ಕಾರ್ನರ್ಸ್ಗೆ ಈ ಥರ ಹಾಕಬೇಕು. ಹಿಂಗೆ ಗಾಳಿ ಬೀಸ್ತಾ ಇದೆ ಅಂದರೆ ನೋಡಿ. ಹಾಂ, ಹಲೋ, ಫೈನಲಿ ಟೆಂಟ್ ರೆಡಿ ಆಯಿತು. ಇದು ನಮ್ಮ ಟೆಂಟು, ಇದು ಅವ್ರ ಟೆಂಟು. ಬನ್ನಿ ನಮ್ಮ ಟೆಂಟ್ ಟೂರ್ ಮಾಡ್ತೀನಿ. ಇದು ಎಂಟ್ರೆನ್ಸು. ಇಲ್ಲಿ 2 ಚೇರ್ ಹಾಕಿದ್ದೀವಿ, ಆರಾಮ್ ಚೇರು. ಇದಿನ್ನ ಅಡ್ಜಸ್ಟಬಲ್ ಚೇರ್ ಇದು. ಐ ಡೋಂಟ್ ನೋ, ಇನ್ನು ಹಿಂದೆ ಮಾಡ್ಬೋದು ಅನಿಸುತ್ತೆ. ಓಕೆ, ಸೊ ಈ ಥರ 2 ಚೇರ್ ಇಲ್ಲಿ ಹಾಕಿದ್ದೀವಿ. ಬನ್ನಿ ಒಳಗಡೆ. ವೆಲ್ಕಮ್ ಟು ಅವರ್ ಟೆಂಟ್. ಸೊ ಇಲ್ಲಿ ಇದು ಡೋರ್ ಎಂಟ್ರೆನ್ಸು. ಈ ಥರ ಡೋರು ಇದೆ, ಈ ವಿಂಡೋಸ್ ಥರನೂ ಇದೆ. ಈ ಥರ ಐದರ್ ನೀವು ಹಿಂಗೂ ಕ್ಲೋಸ್ ಮಾಡ್ಬೋದು, ಡಬಲ್ ಕ್ಲೋಸು ಮಾಡ್ಬೋದು. ಇದನ್ನ ಫೋಲ್ಡ್ ಮಾಡ್ಕೋಬೋದು. ಅದೇ ಥರ ಇದನ್ನ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಜಸ್ಟ್ ಫೋಲ್ಡ್ ಇಟ್ ಆ್ಯಂಡ್ ದೆನ್ ಈ ಥರ ಸೆಕ್ಯೂರ್ ಮಾಡಬೇಕು 2 ಕಡೆ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ, ಗಾಳಿ ತುಂಬ ಇದೆ. ಸೊ ಹಾಗಾಗಿ ನಾನು ಇಷ್ಟೇ ಇಡ್ತಾ ಇದ್ದೀನಿ. ಬನ್ನಿ ಒಳಗಡೆ ನಾವು ಏರ್ ಬೆಡ್ ಹಾಕಿದ್ದೀವಿ. ಓಹ್, ದಿಸ್ ಇಸ್ ಆರ್ ಏರ್ ಬೆಡ್, ಕಿಂಗ್ ಸೈಜ್ ಬೆಡ್. 3 ಜನ ಆರಾಮಾಗಿ ಮಲ್ಕೋಬೋದು. ಓಕೆ, ಸೊ ಈ ಕಡೆ ವಿಂಡೋ ಇದೆ, ನೀವು ಅಲ್ಲಿಂದಾನೇ ನೋಡ್ಬೋದು. ಇದು ವಿಂಡೋ ಇದೆ, ತೋರಿಸ್ತೀನಿ. ಇಲ್ಲಿ ವಿಂಡೋ ಇದೆ. ಇದು ಕೂಡ ನೋಡಿ ಈ ಥರ ನೆಟ್ಟೆಡ್ ಇದೆ, ಹಿಂಗೂ ಬಿಡ್ಬೋದು ವಿಂಡೋ, ಅಥವಾ ಕಂಪ್ಲೀಟಾಗಿ ನಾವು ಓಪನ್ ಮಾಡ್ಕೋಬೋದು. ಈ ಥರ ಸೇಮ್ ಹಿಂಗೆ ಮಾಡಿಬಿಟ್ಟು ನಾವು ವಿಂಡೋನ ಓಪನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ 2 ಕಡೆ ಓಪನ್ ಫುಲ್. ಆಮೇಲೆ ಇಲ್ಲಿ ಒಂದು ಓಪನ್ ವಿಂಡೋ ಇದೆ, ಸೊ ದ್ಯಾಟ್ ನೀವು ನೈಟ್ ಮಲ್ಕೊಂಡ್ಬಿಟ್ಟು ಸ್ಕೈ ಗೇಸಿಂಗ್ ಮಾಡ್ಬೋದು, ಸ್ಟಾರ್ಸ್ ನೋಡ್ಬೋದು. ಬೇಡ ಅಂದರೆ ನಾನು ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಇದೇ ಥರ ಇದನ್ನು ನೀವು ಓಪನ್ ಮಾಡಿ ಕ್ಲೋಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕೂಡ ರಾತ್ರಿ ನಿಮಗೆ ಏರ್ ಬೇಕು ಅಂದರೆ ಈ ರೀತಿ ಓಪನ್ ಮಾಡಿಕೊಂಡ್ರೆ ನೆಟ್ಟೆಡ್ ಇದೆ ವಿಂಡೋಸು. ಬೋತ್ ಸೈಡ್ಸ್ ಇದೆ, ಆ ಸೈಡು ಇದೆ, ಈ ಸೈಡು ಇದೆ. ಆ್ಯಂಡ್ ಇಲ್ಲಿ ಏನಾದರೂ ಥಿಂಗ್ಸ್ನ ಇಡೋದಕ್ಕೆ ಈ ಕಡೆನೂ ಇದೆ, ಆ ಎಂಡಲ್ಲೂ ಕೂಡ ಇದೆ. ಓಕೆ, ನಾವಿಲ್ಲಿ ಒಂದು ಪೋರ್ಟಬಲ್ ಹೀಟರ್ನ ಪ್ಲೇಸ್ ಮಾಡಿದ್ದೀವಿ. ನಾಟ್ ಶ್ಯೂರ್, ಬೇಕಂದರೆ ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳೋಕ್ಕೆ. ಓಕೆ, ಇಲ್ಲಿ ಇಟ್ಟಿದ್ದೀನಿ ಜಸ್ಟ್. ಆಮೇಲೆ ಇಲ್ಲಿ ನೋಡಿ ಲ್ಯಾಂಪ್ನ ಫಿಕ್ಸ್ ಮಾಡಿದ್ದೀವಿ. ಇದು ವರ್ಕ್ಸ್ ಲೈಕ್ ಎ ಲ್ಯಾಂಪ್, ಆಲ್ಸೋ ಬ್ಯಾಟ್ರಿ ಥರನೂ ಯೂಸ್ ಮಾಡ್ಬೋದು. ಇವಾಗ ತುಂಬ ಬೆಳಕಿದೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ಅದರ್ವೈಸ್ ಲ್ಯಾಂಪ್ ಇದೆ. ಸೊ ಇದಾಗಿತ್ತು ನಮ್ಮ ಟೆಂಟ್. ನಿಮಗೆ ಈ ಟೆಂಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲೇ ಬೈ ಮಾಡಿದ್ದು, ಗೊತ್ತಿಲ್ಲ ಇಂಡಿಯಾನಲ್ಲಿ ಸಿಗುತ್ತೋ ಇಲ್ಲೋ ಅಂತ. ಇದು ತುಂಬ ಲೈಟ್, ಅಂದರೆ ನಿಮಗೆ ಡಾರ್ಕ್ ಆಗಿ ಸಿಗಲ್ಲ. ನಮ್ಮ ಫ್ರೆಂಡ್ ಅವ್ರದ್ದು ಟೆಂಟ್ ಬಂದು ಒಳಗಡೆ ಫುಲ್ ಡಾರ್ಕ್ ಸ್ಲೀಪಿಂಗ್ ಟೆಂಟ್ ಅದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಫಿಕ್ಸ್ ಆದಮೇಲೆ. ಬನ್ನಿ. ಸೊ ಇದು ನಮ್ಮ ಟೆಂಟ್ ವ್ಯೂ. ಈ ಥರ. ಸೊ ಇದು ಅವ್ರ ಟೆಂಟ್. ಕಿರ್ಚ್ಬೇಡ, ಇದು ಔಟ್ ಸೈಡು. ಈ ಕಡೆನೂ ನೋಡಿ, ಈ ಕಡೆನೂ ವಿಂಡೋ ಇದೆ, ಬೋತ್ ದ ಎಂಡ್ಸು. ಸೊ ಆರಾಮಾಗಿ ಗಾಳಿ ಎಲ್ಲ ಒಳಗಡೆ ಬರೋ ಥರ. ಇದನ್ನು ಬೇಕಿದ್ರೆ ಈ ಥರ ಕ್ಲೋಸ್ ಮಾಡಿ ಹಿಂಗೆ ವಿಂಡೋಸ್ನ ಓಪನ್ ಮಾಡ್ಕೋಬೋದು ಅಷ್ಟೇ. ಬನ್ನಿ ಇವ್ರ ಟೆಂಟ್ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಜಾಗ ಇದೆ, ಈ ಥರ ಒಳಗಡೆ ಇದು ಡೋರ್.
ಟಡಾ ಬೆಡ್ ಹಾಕಿದ್ದಾರೆ, ಲೈಟ್ ಇದೆ. ನೈಸ್. ಸೊ ಫೈನಲಿ ನಾವು ಟೆಂಟ್ನ ಹಾಕಿ ಇವಾಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವರು ಟೆಂಟ್ ಹಾಕಿದ್ದೀವಿ. ಇಲ್ಲಿ ಇವಾಗ ಊಟ ಮಾಡಬೇಕು. ಟೈಮ್ ಆಲ್ರೆಡಿ ನೋಡಿ 2:20 ಊಟ ಆದಮೇಲೆ ಈವ್ನಿಂಗ್ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡ್ತೀವಿ. ಸೊ ಫೈನಲಿ ಎಲ್ಲ ಫಿಕ್ಸ್ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀವಿ ಫ್ರೈಡ್ ರೈಸ್, ನೂಡಲ್ಸ್. ನಾವು ಕೂಡ ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸ್ ಊಟ ಮಾಡ್ತೀವಿ. ಸೊ ಇವಾಗ ಇಲ್ಲಿ ಲೇಕ್ ಹತ್ರ ಬಂದಿದ್ದೀವಿ. ತಣ್ಣಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಸ್ಟಾರ್ಟ್. So kite. Fishes will be inside. See their kite, butterfly kite. ಎಷ್ಟು ಬ್ಯೂಟಿಫುಲ್ ಕೈಟ್. ಲುಕ್ ದೇರ್ ಅಪ್ ನೋಡಿ, ಕೈಟ್ ಹಾರಿಸ್ತಾ ಇದ್ದೀವಿ, ಬಟರ್ಫ್ಲೈ ಕೈಟ್. ಗಾಳಿ ತುಂಬ ಚೆನ್ನಾಗಿತ್ತು. ಸೊ ಗಾಳಿಪಟ ಹಾರಿಸ್ತಾ ಇದ್ದೀವಿ. ಗಾಳಿಪಟ ಹಾರಿಸಿ ಎಷ್ಟೋ ವರ್ಷಗಳೇ ಆಗಿಬಿಟ್ಟಿತ್ತು. ಅದನ್ನು ನೋಡೋದಕ್ಕೆ ಒಂಥರ ಖುಷಿ. ಅದು ಎತ್ತೆತ್ತರಕ್ಕೆ ಸ್ಕೈ ಹತ್ರ ಹೋಗ್ತಾ ಇರುವಾಗ ನನಗೆ ಪರ್ಸ್ನಲಿ ಏನನ್ಸುತ್ತೆ ಅಂದರೆ, ದೇವರಿಗೆ ಅಥವಾ ದೇವ್ರ ಹತ್ರ ಹೋಗಿರೋರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಸಂದೇಶ ಕಳಿಸ್ತಾ ಇದ್ದೀವೇನೋ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಯಾರಿಗೆಲ್ಲ ಗಾಳಿಪಟ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಂಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಗಾಳಿಪಟದಿಂದ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ವಿ ಶುಡ್ ನೆವರ್ ಫರ್ಗೆಟ್ ಅವರ್ ರೂಟ್ಸ್ ಅಂತ. ಗಾಳಿಪಟ ನೀರಲ್ಲಿ ಬಿದ್ದುಬಿಡ್ತು. ಸೊ ನೀರಲ್ಲಿ ಇವಾಗ ಎತ್ತುತ್ತಾ ಇದೆ ನೋಡಿ. How? They'll get that pipe. Or we'll go there, then they can cross. अरे हम चेयर पे जाके हम बैठ ही जाते हैं. ನೋಡಿ ಎಲ್ಲ ಕಡೆ ಆಲ್ರೆಡಿ ಈ ಥರ ಟೆಂಟ್ನ ಇವರು ಇಲ್ಲೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಇಯರ್ಲಿ ಸಮ್ಮರಿಗೆ 2-3 ಮಂತ್ಸ್ ಇಲ್ಲಿ ಬರ್ತಾರೆ ಅವರು. ಇಯರ್ಲಿ ರೆಂಟ್ ಪೇ ಮಾಡ್ತಾರೆ. ನಾನಿಲ್ಲಿ ವಾಶ್ರೂಮ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ನೋಡಿ ಎಲ್ಲ ಕಡೆ ಅದೇ ಇರೋದು. ಇಲ್ಲಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ಸ್ ಇರುತ್ತೆ, ಕಾಮನ್ ಇದು. ಒಳಗಡೆ ಈ ಥರ ಇದೆ. ಇದು ಬಂದು ಕಿಚನ್. ದಿಸ್ ಇಸ್ ಎ ಕಾಮನ್ ಕಿಚನ್ ಏರಿಯಾ. ಇಲ್ಲಿ ಕುಕ್ ಮಾಡ್ಕೋಬೋದು. ಓವನ್ ಇದೆ. ಇಲ್ಲಿ ಊಟ ಮಾಡೋಕ್ಕೆ ಟೇಬಲ್ ಆ್ಯಂಡ್ ಚೇರ್ಸ್ ಇದೆ. ಆಮೇಲೆ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಸು. ಮಾಡು. ಹಿಂದೆ ನೋಡು ನೀನು. ಮಾಡು. ಹಂಗಲ್ಲ, ಸ್ಟ್ರೈಟ್ ಮಾಡು, ತಲೆ ಮೇಲೆ. ಮಾಡು. ಬರಲ್ಲ, ಮಾಡು. ಸೈಡಿಗೆ ಬರುತ್ತೆ. ಜೋರಾಗಿ ಮಾಡು, ಸ್ಮಾಲ್ ಮಾಡಬಾರ್ದು.
Let's go, you do it. ಸೊ ಇವಾಗ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡಿದ್ದೀವಿ. 6 o'clock ಆಯಿತು. ಇನ್ನೂ ಬಿಸಿಲಿದೆ. ಸೊ ಬಾರ್ಬಿಕ್ಯೂ ಮಾಡಿ ಸ್ವಲ್ಪ ಚೆನ್ನಾಗಿ ತಿಂದು ನೋಡೋಣ. ಇಲ್ಲಿ ಮಕ್ಕಳು ರೆಸ್ಟ್ ಮಾಡ್ತಾ ಇದ್ದಾರೆ, ಆಟ ಆಡಿ ಸುಸ್ತಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಆಟ ಕನ್ನಡ ಆಟ. ಪೋಲ್ ಹಾಕಿ ಇವಾಗ ಫೈರ್ ಹಾಕೋಣ. Not burn like this. Yeah, it will take minimum 1 hour actually. Especially this fat coal, it will take more time. ನೋಡಿ ಈ ಥರ ಕೆಂಡನ ಫಾರ್ಮ್ ಮಾಡಬೇಕು. ಇದೆಲ್ಲ ಈ ಥರ ಸ್ವಲ್ಪ ಗ್ರೇಯಿಶ್ ಆಗಲಿ, ಆಮೇಲೆ ನಾವು ಫುಡ್ ಇಡ್ಬೋದು. ಬಿಸಿ ಕಾರ್ನ್ ರೆಡಿ ಆಯಿತು. ಅದಕ್ಕೆ ಉಪ್ಪು ಕಾರ್ನ್ ಲಾಸ್ಟ್ ಇವಾಗ ನಾವು ಬರ್ಗರ್ ಮಾಡಿಕೊಂಡು ತಿಂತಾ ಇದ್ದೀವಿ. ಸೊ ಇವಾಗ ನೈಟ್ ಆಗಿದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಕೈ ಕಲರ್ ಕಾಣಿಸ್ತಾ ಇದೆ. ಅಷ್ಟೊಂದೇನು ಚಳಿ ಅನಿಸ್ತಾ ಇಲ್ಲ. ಲೆಟ್ಸ್ ಸಿ ನೈಟ್ ಹೆಂಗೆ ಅನ್ಸುತ್ತೆ. ಹೌದಾ, ಒಳಗೋಗು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬಂದೆ ಇಲ್ಲಿ ಮಾಡ್ತಾ ಇದ್ದೆ, ವಾಲ್ಪೇಪರ್ ಥರ ಇದೆ. ರಾತ್ರಿ 9:30 ಅನಿಸುತ್ತೆ. ಮಕ್ಕಳು ಇಲ್ಲಿ ಟೆಂಟಲ್ಲಿ ಕಾರ್ಟೂನ್ ನೋಡ್ತಾ ಇದ್ದಾರೆ. ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಒಳಗಡೆ ಕುತ್ಕೊಂಡು ಇಲ್ಲಿ ಕಾರ್ಡ್ಸ್ ಆಡೋಣ ಅಂತ ಬಂದಿದ್ದೀವಿ. ಚಳಿ ಆಗ್ತಾ ಇದೆ ಅಂದ್ಬಿಟ್ಟು ಲಿಟಲ್ ಹೀಟರ್ ಆನ್ ಮಾಡ್ಕೊಂಡಿದ್ದೀವಿ. ಪೋರ್ಟಬಲ್ ಹೀಟರು. ಕ್ಯಾಪ್ ಹಾಕೋದು ನೋಡಿ, ಸ್ಮಾಲ್ ಶ್ಯಾಂಡಿಲರ್. ಎಕ್ಸಾಕ್ಟ್ಲಿ. Brightness is really good. Hello 5. No. 567. No, she will dance. I don't have. ರಾತ್ರಿ 12:15 ನಾವು ಎಲ್ಲರೂ ಮಲ್ಕೊಂಡಿದ್ದಾರೆ. ವಾಶ್ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಆಟ ಆಡಿ ಮುಗೀತು. ಸೊ ಇವಾಗ ಮಲ್ಗಕ್ಕೆ ನಾನು ನಿಮಗೆ ವಾಶ್ರೂಮ್ ತೋರಿಸ್ತೀನಿ. ವಾಶ್ರೂಮ್ ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಇದೆ. ಸೊ ವಿ ಫೀಲ್ ಲೈಕ್ ನೈಸ್ ಆ್ಯಕ್ಚುಲಿ. ಇಲ್ಲಿ ಎಂಚೂರು ಗಲೀಜು ಅನಿಸಲ್ಲ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ, ಇವಾಗ ಹೋಗಿ ಮಲ್ಕೊತೀವಿ. ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀವಿ, ಬ್ರೇಕ್ಫಾಸ್ಟ್ ಏನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಾಯ್. ಹೇಗೆ ನೋಡಿ ಒಳಗಡೆ ಲೈಟ್ ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಒಳಗಡೆ ಲೈಟ್ ಹಾಕಿದ್ದೀವಿ. ಸೊ ಟೆಂಟ್ ಈ ಥರ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ ನೌ ಆ್ಯಂಡ್ ಸ್ಲೀಪ್ ಇನ್ ಎ ಟೆಂಟ್. ಬನ್ನಿ. Light, no? It is. Yeah. Something is there. They'll directly on art. Yeah. So, bye. Okay. Good night. Good night. Good night. Bye. ಗುಡ್ ಮಾರ್ನಿಂಗ್. ನಮಸ್ಕಾರ. ಬೆಳಗ್ಗೆ 6 ಗಂಟೆ ಆಗಿದೆ. ನಾನಿಲ್ಲಿ ಎದ್ದು ನೋಡಿ,
ಸನ್ರೈಸ್ ಆಗ್ತಾ ಇದೆ. ಇಲ್ಲಿ ನೋಡಿ ಇವ್ರದ್ದೊಂದು ಮನೆಯೇ ಹೆಂಗಿದೆ ಅಂತ. ಒಳಗಡೆ ಕಿಚನ್, ಓವನ್ ಎಲ್ಲನೂ ಕಾಣಿಸ್ತಾ ಇದೆ ನನಗೆ. ಡೈನಿಂಗ್ ಟೇಬಲ್ ಇದೆ, ಆಚೆ ಕಡೆ ಗಝೀಬೋ ಇದೆ. ಸೊ ಆ ಥರ ಎಲ್ಲ ಸಮ್ಮರ್ ಹೌಸಸ್ ಥರ ಮಾಡ್ಕೊಂಬಿಟ್ಟಿರ್ತಾರೆ. ಇಲ್ಲಿ ನೋಡಿ ನೋಡಿ ಸ್ವಿಂಗ್ ಕೂಡ ಇಟ್ಕೊಂಡಿದ್ದಾರೆ. ಆಮೇಲೆ ಹೊರಗಡೆ ಗಿಡಗಳು ಕೂಡ ಹಾಕಿದ್ದಾರೆ. ಗಿಡಗಳು ಹಾಕಿಬಿಟ್ಟು ವಾಟ್ರ್ ಹಾಕ್ತಾಯಿದ್ರು. ಸನ್ರೈಸ್ ಆಗ್ತಾ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನಮ್ಮ 2 ಟೆಂಟು. ಹರಿಯಾದ್ನಲ್ಲಿ ಮಲಗಿದ್ದಾಳೆ ನೋಡಿ. ಇದಕ್ಕೆ ಸ್ಲೀಪಿಂಗ್ ಬ್ಯಾಗ್ ಅಂತಾರೆ. ಇದ್ರ ಒಳಗಡೆ ಒಂದು 6 ಫೀಟ್ ಮನುಷ್ಯ ಮಲ್ಕೊಂಡು ಫುಲ್ ಜಿಪ್ ಹಾಕೋಬೋದು. ಅಂದರೆ ನೆಕ್ವರೆಗೂ ಜಿಪ್ ಹಾಕ್ಕೊಂಡು ಬೆಚ್ಚಿಗೆ ಮಲ್ಕೋಬೋದು. ಸಖತ್ ಒಳ್ಳೆ ವಿಂಟ್ರ್ ಜಾಕೆಟ್ ಥರ ಇದೆ, ಚಳಿನೇ ಆಗೋದಿಲ್ಲ. ಇದೊಂದು ನಾವು ತೊಗೊಂಡಿದ್ವಿ. ಆಮೇಲೆ ಇಲ್ಲಿ ಹೀಟರ್ ಕೂಡ ನೋಡಿ ಹಾಕ್ಕೊಂಡಿದ್ದೀವಿ. ಸೊ ಹೀಟರ್ ಹಾಕ್ಕೊಂಡ್ರೆ ಬೆಚ್ಚಗಿರುತ್ತೆ. ಜಸ್ಟ್ ಚಳಿ ಅನ್ನಿಸ್ದಾಗ ಆನ್ ಮಾಡ್ಕೊತೀವಿ ಅಷ್ಟೇ. ಒಂದೇ ಡಿಸಡ್ವಾಂಟೇಜ್ ಈ ಟೆಂಟ್ ಏನು ಅಂದರೆ, ಬೆಳಕು ಬಂದರೆ ಸಾಕು ನೋಡಿ ಫುಲ್ ಬ್ರೈಟಾಗಿರುತ್ತೆ. ಸೊ ನಿದ್ದೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರ್ವೈಸ್ ಇಟ್ಸ್ ವೆರಿ ಗುಡ್, ಸ್ಪೇಷಿಯಸ್. ಗುಡ್ ಮಾರ್ನಿಂಗ್. Good morning. ನಿದ್ದೆ ಚೆನ್ನಾಗಾಯ್ತಾ ನೈಟ್ ಟೆಂಟಲ್ಲಿ? ಅವಳು ಇವಾಗ ಎದ್ಲು, 8 ಗಂಟೆ ಆಗಿದೆ. ಇವಾಗ ಫ್ರೆಶನ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಇವಾಗ ಕಿಚನ್ನಿಗೆ ಬಂದು ನಾವು ಬ್ರೆಡ್ ಆಮ್ಲೆಟ್ ಮಾಡ್ಕೊತಾ ಇದ್ದೀವಿ, ಕಾಫಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಥಿಂಗ್ಸ್ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಮಾಡಿಬಿಟ್ಟು ಅಲ್ಲಿ ವೀವ್ ಹತ್ರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊತಾ ಇದ್ದೀವಿ. ಲೆಟ್ಸ್ ಸಿ. ನಂದು ಆಮ್ಲೆಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಇಲ್ಲಿ ಕಾಫಿ, ಇಲ್ಲಿ ಬ್ಯೂಟಿಫುಲ್ ವೀವ್ ಹತ್ರ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಟಡಾ ನೋಡಿ, ಆಮ್ಲೆಟ್, ಬ್ರೆಡ್ ಆಮ್ಲೆಟ್, ಈ ವೀವ್. ವೀವ್ ನೋಡಿ, ಬ್ಯೂಟಿಫುಲ್ ವೀವ್ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನೈಸ್ ಫೀಲಿಂಗು, ಸೊ ಸೂದಿಂಗ್ ಅನಿಸುತ್ತೆ. लड़ पड़ेंगे तुम दोनों. लड़ाई होगी ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ವೀವ್ ಜೊತೆ. ನಾನು ದೊಡ್ಡ ಫಿಶ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ದೊಡ್ಡ ಫಿಶ್ ಇದೆ. ಇಲ್ಲಿರಲ್ಲ, ಒಳ ಅನ್ನ ಮುಂದಿರುತ್ತೆ ಫಿಶ್. ಯಾಕೆ? ಅಲ್ಲಿದ್ದಾರೆ ನೋಡಿ. ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿ. ಬರೀ ಡ್ಯಾನ್ಸಾ? ಏನಿರುತ್ತೆ? ಬನ್ನಿ, ನಾನು ನಿಮಗೆ ಅಲ್ಲಿ ಸೌನಾ ತೋರಿಸ್ತೀನಿ, ಸೌನಾ ರೂಮು ನೋಡಿ. ಇದು ಬಂದು ಸೌನಾ, ನೀವು ನೋಡ್ಬೋದು. ಈ ಒಳಗಡೆ ನೋಡಿ ಸೌನಾ ಇದೆ. ಏನಂದರೆ ಈ ವಾಟ್ರ್ ತಣ್ಣಗಿರುತ್ತಲ್ವಾ, ಸೊ ಈ ವಾಟ್ರಲ್ಲಿ ಹೋಗಿ ಡಿಪ್ ಮಾಡಿ ಬಂದು ಈ ಸೌನಾನಲ್ಲಿ ಕುತ್ಕೋಬೋದು ನೋಡಿ. ಸಖತ್ತಾಗಿದೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅದು ಒಂದು ಫ್ಲೋಟಿಂಗ್ ಬೋಟ್ ಹೌಸ್. ಸೊ ಹಂಗೆ ಫ್ಲೋಟ್ ಆಗ್ತಾ ಇರುತ್ತೆ. ಅಲ್ಲಿ ಒಬ್ಬರು ಅವ್ರು ಸಮ್ಮರ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾರೋ ಒಬ್ಬರು ಅವ್ರ ಬೋಟ್ ತೊಗೊಂಡು ಹೋಗ್ತಾ ಇದ್ದಾರೆ. ಬೋಟಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಫೈರ್ ಹಾಕ್ಬೋದು. ಬಂಗಾರ ನೋಡೋಣ, ಫೈರ್ ಹಾಕೋತಿದ್ದಾರೆ. ಇಲ್ಲಿ ಫೈರ್ ಹಾಕ್ಕೋಬೋದು, ಬಾರ್ಬಿಕ್ಯೂ ಕೂಡ ಮಾಡ್ಕೋಬೋದು. ಅದು ಬಂದು ಫ್ಲೋಟಿಂಗ್ ಹೌಸ್.
ಆಮೇಲೆ ಇವ್ರದ್ದೆಲ್ಲ ಪ್ರೈವೇಟ್ ಬೋಟ್ಸ್ನ ನೋಡಿ ಇಲ್ಲಿ ಪಾರ್ಕ್ ಮಾಡಿರ್ತಾರೆ, ಅಲ್ಲೆಲ್ಲ ಬೋಟ್ಸ್ ಇದೆ. ಬೋಟ್ ಸ್ಮಾಲ್ ಬೋಟ್ ಹೌಸ್ ಥರನೂ ಇರುತ್ತೆ, ಕ್ಯಾರವನ್ ಹೆಂಗಿರುತ್ತೆ ಹಂಗೆ ಬೋಟ್ ಕ್ಯಾರವನ್ ಥರ. ಹಾಯ್ ಕಂದ. ಸೊ ಕ್ಯಾಂಪಿಂಗ್ ಮುಗೀತು, ಇವತ್ತು ವಾಪಸ್ ಹೋಗ್ತೀವಿ. ಅಲ್ಲ ಸಪ್ತ ಸಾಗರ ದಾಚೆಯಲ್ಲ. ನಾವು ನೋಡಿದ್ರೆ ಇವತ್ತೇ ವಾಪಸ್ ಹೋಗ್ತಾ ಇದ್ದೀವಿ. ಬಾಯ್ ಹೇಳಿ. ಬಾಯ್ ಬಾಯ್. ಸರ್ಚ್. ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ವಿ. Go carefully. Where? Where is your mama and Gulku papa? Find. Careful, Gulku. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಚೇರ್ಸ್ ಎಲ್ಲ ತೊಗೊಂಡು ಅಂಬ್ರೆಲಾನು ತೊಗೊಂಡು ಈ ಮುಂದ್ಗಡೆ ಕುತ್ಕೊಳ್ಳೋಕ್ಕೆ. ಮಕ್ಕಳು ಇಲ್ಲೇ ನೀರಲ್ಲಿ ಆಟ ಆಡ್ತಾ ಇರ್ತಾರೆ, ಸೊ ನಾವಿಲ್ಲಿ ಕುತ್ಕೋಬೋದು, ಮಕ್ಕಳನ್ನ ನೋಡ್ಬೋದು ಅಂದ್ಬಿಟ್ಟು. ಫೈನಲಿ ನೋಡಿ ಬೆಡ್ಡೆಲ್ಲ ರಿಮೂವ್ ಮಾಡಿ ಇವಾಗ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಟೆಂಟ್ ರಿಮೂವ್ ಮಾಡಬೇಕು, ಬೆಡ್ಡಲ್ಲಿರೋ ಏರೆಲ್ಲ ತೆಗಿತಾ ಇರೋದು ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀವಿ. ಇನ್ನು ಟೆಂಟ್ ಮಾತ್ರ ರಿಮೂವ್ ಮಾಡಿಬಿಟ್ಟು ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು. ನೋಡಿ ಈ ಹುಕ್ಕನ್ನು ಇದಿರುತ್ತಲ್ವ, ಇದನ್ನು ತೆಗಿಬೇಕು, ಹಿಂಗೆ ಜಸ್ಟ್ ತೆಗ್ದ್ಬಿಟ್ಟು ಸುತ್ತಬೇಕು, ಈ ಥರ ತೆಗಿಬೇಕು. ಯಾ ಮರ್ತೋಯ್ತು. ಅಷ್ಟು ಬೇಗ ಹೋಗುತ್ತೆ ಅಂದ್ಕೊಂಡಿಲ್ಲ ನೋಡಿ. ಏರೆಲ್ಲ ತೆಗೆದ್ಮೇಲೆ ಈ ಥರ ಆಯಿತು ಟೆಂಟ್. ಟೆಂಟ್ ರಿಮೂವ್ ಮಾಡಿ ಹೋಗೋದು. ಫೋಲ್ಡ್ ಮಾಡಿಬಿಟ್ಟು ಸ್ಮಾಲ್ ಮಾಡಿ ಬ್ಯಾಗ್ ಒಳಗೆ ಹಾಕಬೇಕು. ಟೆಂಟನ್ನ ಈ ಥರ ಫೋಲ್ಡ್ ಮಾಡಿ ಆಯಿತು. ಇಲ್ಲಿ ಇವ್ರ ಟೆಂಟ್ನ ರಿಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಐಸ್ ಕ್ರೀಮ್ ಶಾಪ್ ಇದೆ, ಅಲ್ಲದೆ ಇಲ್ಲಿ ನಮಗೆ ಏನೇನು ಎಸೆನ್ಷಿಯಲ್ ಏನಾದರೂ ಮರ್ತೋಗಿದ್ರೆ ಅದು ಕೂಡ ಇಲ್ಲಿ ಬೈ ಮಾಡ್ಬೋದು. ಆಮೇಲೆ ಇಲ್ಲಿ ಕುತ್ಕೊಂಡು ತಿನ್ಬೋದು. ಈ ಬ್ಯೂಟಿಫುಲ್ ವ್ಯೂವಿಂದ ಇಲ್ಲಿಂದನೂ ಆಚೆ ಹೋಗ್ಬೋದು ನೋಡಿ. ನೈಸ್. ಯಮ್ಮಿ. Is it yummy? Come. Ice cream. Fine. Enjoy ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ನ. Take spoon and try. Don't in the cup. Did you guys take this? What is this? Flat kaka. Chocolate. I tasted white one. So ice cream time now. ಇವಾಗ ವಾಪಸ್ ನಾವು ಮನೆಗೆ ಹೊರಟ್ವಿ. ಬಾಯ್ ಮಾಡಿ. ಬಾಯ್. Thank you for watching my video. See you in my next vlog. Bye.